ಎನ್ಸಿಎಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಪತ್ತೆಯಾಗಿದ್ದಂತಹ ತಮಿಳುನಾಡು ಮೂಲದ ಲಾರಿ ಚಾಲಕ ಶರವಣನ್ ಮೃತದೇಹ ಪತ್ತೆಯಾಗಿದ್ದು ಎನ್ಡಿಎ ವರದಿಯಲ್ಲಿ ಶರವಣನ್ ಬಾಡಿ ಅಂತ ಹೇಳಿ ತಿಳಿದು ಬಂದಿದೆ. ಕಾರ್ಯಾಚರಣೆ ವೇಳೆಯಲ್ಲಿ ಕಳೆದ 4 ದಿನಗಳ ಹಿಂದೆ ಗಂಗೆ ಕೊಳ್ಳದಲ್ಲಿ ಹೊಟ್ಟೆಯ ಕೆಳಭಾಗದ ದೇಹ ಮಾತ್ರ ಪತ್ತೆಯಾಗಿತ್ತು. ಇದೀಗ ತಮಿಳುನಾಡು ಮೂಲದ ಲಾರಿ ಚಾಲಕ ಶರವಣನ್ ಮೃತದೇಹ ಅಂತ ಹೇಳಿ ಉತ್ತರ ಕನ್ನಡದ ಎಸ್ಪಿ ನಾರಾಯಣ್ ಅವರು ದೃಢಪಡಿಸಿದ್ದಾರೆ. ಗುಡ್ಡ ಕುಸಿತವಾದ ಪಕ್ಕದಲ್ಲೇ ಆತನ ಟ್ಯಾಂಕರ್ ಕೂಡ ಇತ್ತು. ಅದನ್ನ ಜಿಲ್ಲಾಡಳಿತದವರು ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ರು. ಈ ಬಗ್ಗೆ ಮಾಹಿತಿ ಸಿಗುತ್ತಿದ್ದ ಹಾಗೆ ಚಾಲಕ ಶರವಣನ್ ನಾಪತ್ತೆಯಾಗಿದ್ರು ಅನ್ನುವಂಥದ್ರ ಬಗ್ಗೆ ಮಾವ ಸೆಂದಿಲ್ ಎಂಬುವರು ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ರು. ಈ ಕುರಿತು ಮಾತನಾಡಿದಂತಹ ಸೆಂದಿಲ್, ಶರವಣನ್ ಮೊಬೈಲ್ ಬ್ಯಾಟರಿ ಕಡಿಮೆ ಆಗಿ ಮೊಬೈಲ್ ಸ್ವಿಚ್ ಆಫ್ ಆಗಿರಬಹುದು, ಆದ್ರೆ ಬಹಳ ದಿನ ಕಳೆದರೂ ಕೂಡ ಮೊಬೈಲ್ ಆನ್ ಆಗದಿದ್ದಕ್ಕೆ ಹುಡುಕಾಟವನ್ನ ನಡೆಸಿದ್ದೇವೆ ಅಂತ ಹೇಳಿದ್ರು. ಇನ್ನು ತಮಿಳುನಾಡು ಮೂಲದ ಲಾರಿ ಚಾಲಕ ಶರವಣ ನಾಪತ್ತೆಯಾದ ಕುರಿತು ದೂರನ್ನ ದಾಖಲಿಸ್ತಾ ಇದ್ದ ಹಾಗೆ ಆತನ ಸಂಬಂಧಿಕರು ಶಿರೂರಿಗೆ ಬಂದಿದ್ರು. ಇದೀಗ 4 ದಿನದ ಹಿಂದೆ ಸಿಕ್ಕಿದ್ದಂತಹ ಅರ್ಧ ದೇಹ ಶರವಣನ್ ಅವರದಾಗಿದೆ ಅನ್ನುವಂಥದ್ದನ್ನ ಎಸ್ಪಿ ಖಚಿತಪಡಿಸಿದ್ದಾರೆ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಎಬಿ ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.